ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ನಾನು ಮೆಂತ್ಯ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಕಾಳುಗಳನ್ನು ಹುರಿಯೋಕ್ಕೆ ನಾನೀಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 kg ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಉದ್ದಿನ ಕಾಳನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಹುರಿಬೇಕು. ಈ ರೀತಿ ಸೌಂಡ್ ಬರೋ ಹಾಗೆ ಹುರಿಬೇಕು, ಕಟ ಆಗೋವರೆಗೂ ಹುರಿಬೇಕು. ನೆಕ್ಸ್ಟು 100 ಗ್ರಾಮ್ ಮೆಂತ್ಯನ ತಗೊಂಡಿದ್ದೀನಿ, ಅದು ಸಹ ಸ್ಲಿಮ್ಮಲ್ಲಿಟ್ಟು ಹುರಿತಾ ಇದ್ದೀನಿ. ನಂತರ ಕಡಲೆಬೇಳೆ ಒಂದು 100 ಗ್ರಾಮ್ ತಗೊಂಡಿದ್ದೀನಿ. ಹೆಸರು ಕಾಳು 100 ಗ್ರಾಮು. ಎಲ್ಲವನ್ನು ಸ್ಲಿಮ್ಮಲ್ಲಿ ಇಟ್ಟು ಹುರಿದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದು ತಣ್ಣಗಾದ್ಮೇಲೆ ಈಗ ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಗ್ರೈಂಡ್ ಆದಮೇಲೆ ನಾನು ರೆಡಿ ಇತ್ತು ಅಕ್ಕಿ ಹಿಟ್ಟು 1 kg ಮಿಕ್ಸ್ ಮಾಡ್ತಾಯಿದ್ದೀನಿ. 1 kg ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಜರಡಿ ಹಿಡಿದು ಇಡಬೇಕು. ಈ ಮೆಂತ್ಯ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಹೆಣ್ಮಕ್ಳಿಗೆ ಕೊಟ್ಟರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಈ ಫುಡ್ ಅಂತೂ ಮಾಡಿ ನೀವು ನೋಡಿ. ಎಲ್ಲ ಕಾಳುಗಳನ್ನು ಹಾಕಿ ಮಾಡಿರೋದು, ಹಾಗೆ ತುಂಬ ಚೆನ್ನಾಗಿರುತ್ತೆ. ಬೆಳೆಯೋ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಇದು ಕೊಡಬೇಕು. ಈಗ ಅದನ್ನು ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಬೆಲ್ಲನ ಒಂದು ಸೈಡ್ ನಾನು ಪಾಕಕ್ಕಂತ ಇಟ್ಕೊಂಡಿದ್ದೀನಿ. ಬೆಲ್ಲ ಕರಗಾದ್ಮೇಲೆ ಒಂದು ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ. ಬೆಲ್ಲ ಸೋಸಿ ಅಳತೆ ನೀರನ್ನು ಹಾಕಿ ಕುದಿಸ್ಬೇಕು. ನಂತರ ಒಂದು ಬಟ್ಲಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಕಲಸಿ ನೀರಲ್ಲಿ ಈ ಹಿಟ್ಟನ್ನು ಮಿಕ್ಸ್ ಆದಮೇಲೆ ಈ ಮಿಕ್ಸನ್ನು ಕುದಿಯೋ ಪಾಕಕ್ಕೆ ಹಾಕಬೇಕು. ಇಷ್ಟು ಕುದೀತಾ ಇರಬೇಕಾದ್ರೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ಫುಲ್ ಈ ರೀತಿ ಮಿಕ್ಸ್ ಮಾಡಬೇಕು. ಇಷ್ಟು ಮಿಕ್ಸ್ ಆದಮೇಲೆ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಮುದ್ದೆ ಬೆಂದಷ್ಟು ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ ಚೆನ್ನಾಗಿರುತ್ತೆ, ಕಹಿ ಏನೂ ಅನಿಸೋದಿಲ್ಲ ಇದರಲ್ಲಿ. ನೀವು ಸಹ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪದ ಜೊತೆ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.